ಫೋಟೋ ಹಿಡಿತೀವಿ ಅವರೆಲ್ಲ ಕೊಡ್ತಾರೆ. ಫೋಟೋ ಕೊಡ್ತಾರೆ. ಈ ನಮ್ಮ ಕನ್ನಡ ನಾಡಿನಲ್ಲಿ ಏನಂತಂದರೆ ಸಾಕಷ್ಟು ಏನಂತಂದರೆ ಸಾಹಿತ್ಯಗಾರರು ಗಂಧದ ಬೆಳಕು ಸಾರಿ ಇವತ್ತು ಏನಂತಂದರೆ ಸಾಕಷ್ಟು ವಿಚಾರಧಾರೆಗಳು ಎಳೆದು ನಮಗೇನಂತಂದರೆ ಒಂದೊಂದು ರೀತಿಯ ಪುಸ್ತಕಗಳಿಂದ ನಮಗೆ ಸಾಕಷ್ಟು ಪಾಠಗಳನ್ನು ಹೇಳ್ಕೊಡ್ತಕ್ಕಂಥ ಸಾಹಿತ್ಯಗಳನ್ನ ನಮ್ಮೊಂದಿಗೆ ಅಂದರೆ ನಾವು ಪರಿಚಯ ಮಾಡಿಕೊಡ್ತಕ್ಕಂಥ ಸಾಹಿತ್ಯಗಾರರು ಬಿ ಜಿ ಭೀಮರಾಯ ಹೆಣ್ಣೂರು ಅಂತಕ್ಕಂಥದ್ದು. ಸರ್, ತಮಗೆ ಈ ಒಂದು ಅಕ್ಷರ ಸುದ್ದಿ ಸಾಹಿತ್ಯ ಕಾರ್ಯಕ್ರಮಕ್ಕೆ ನಮಗೆ ಸ್ವಾಗತ ಕೊಡ್ತೀವಿ. ನಾವು ಇವತ್ತು ಏನಂತಂದರೆ ಬಿ ಜಿ ಭೀಮರಾಯ ಅಂತಕ್ಕಂಥ ಬಿ ಜಿ ಅಂತಂದರೆ ಏನು ಮೊದಲನೇದಾಗಿ ಕೇಳಬೇಕು ಅಂತಂದರೆ ಬಿ ಜಿ ಅಂತಕ್ಕಂಥ ನಾಮ ಯಾಕೆ ಮೊದಲಿಗೆ ಮೊದಲನೇ ಅಕ್ಷರ, ಆಮೇಲೆ ಇಂಗ್ಲೀಷ್ನಲ್ಲಿ ಸಿ ಎಚ್ ಐ ಅಂತ ಬರೆಯೋರು. ಅದು ನನಗೆ ಬಹಳ ಒಂಥರ ನೋಡಿದ ತಕ್ಷಣ ಖುಷಿ ಅನ್ನಿಸ್ತಿತ್ತು. ಹಾಗೆ ಬಿ ಅಂದರೆ ಭೀಮರಾಯ, ಜಿ ಅದ ಏನು ಮಾಡಿದೆ, ನಮ್ಮ ತಂದೆಯವ್ರ ಹೆಸರು ಗುರಣ್ಣ. ಗುರಣ್ಣ ಅಂತಕ್ಕಂಥದ್ದನ್ನ ಏನು ಮಾಡಿದೆ, ಅದನ್ನ ಇಂಗ್ಲೀಷ್ ಅಕ್ಷರನ ಜಿ ಅನ್ನೋದನ್ನ ಕನ್ನಡದಲ್ಲಿ ಬಳಸಿದೆ, ಒಂಥರ ವಿಶೇಷವಾಗಿ ಇರಲಿ ಅಂತ. ಮತ್ತು ಮೇಲಾಗಿ ನನ್ನ ಪೂರ್ತಿ ಬಾಲ್ಯ ಜೀವನದಿಂದ ಹಿಡ್ಕೊಂಡು ನಮ್ಮ ಸ್ನೇಹಿತರೆಲ್ಲ ನನಗೆ ಕರೆಯೋದು ಬಿ ಜಿ ಅಂತಾನೆ. ಇವಾಗಂತಲ್ಲ, ನಾನು ಇಟ್ಕೊಂಡಿರೋ ಪುಸ್ತಕದ ಸಲುವಾಗಿ ಇಟ್ಕೊಂಡಿರೋ ಹೆಸರಂತಲ್ಲ ಅದು. ನನ್ನ ಸ್ನೇಹಿತರೆಲ್ಲ ಕರೆಯೋದು ನನಗೆ ಬಿ ಜಿ ಅಂತಾನೆ. ಹೀಗಾಗಿ ಅದೇ ಹೆಸರನ್ನ ನಾನು ಕಂಟಿನ್ಯೂ ನಿಮ್ಮ ಹೆಸರು ತಂದೆ ಹೆಸರು ಒಂದೇ ಒಟ್ಟಿಗೆ ಸೇರಿಸಿ ಕರೆಯೋರು. ಸರ್, ತಮ್ಮ ಬಾಲ್ಯದಲ್ಲಿ ಹೇಳ್ತಕ್ಕಂಥ ಒಂದು ಸಿಹಿಯ ನೆನಪುಗಳು ಅಂತಂದರೆ ಏನು ಬರ್ಬೋದು? ಯಾಕಂದರೆ ಇವತ್ತು ಕೂಡ ತಾವು ಇವತ್ತು ಸಾಹಿತ್ಯಗಾರರಾಗಿ ಸಾಹಿತ್ಯ ಲೋಕದಲ್ಲಿ ತಾವೇನಂದರೆ ಒಂದು 2 ಕೃತಿಗಳನ್ನ ತಂದಿರಂತಂದರೆ ಸಾಕಷ್ಟು ಅನುಭವಗಳು ತಮ್ಮಲ್ಲಿ ಇರುತ್ತೆ. ಯಾಕಂದರೆ ಒಂದೊಂದು ನೆನಪುಗಳು ಕೂಡ ತಮ್ಮಿಂದ ಆ ಒಂದು ನೆನಪುಗಳು ಕೂಡ ಒಂದೊಂದು ಸೇಕರಣೆ ಮಾಡ್ಕೊಂಡ್ಬಿಟ್ಟು ಅಚ್ಚು ಮುಟ್ತಕ್ಕಂಥ ಇವತ್ತು ಸಾಹಿತ್ಯಗಾರರು ತಾವು ಅಂತಂದರೆ ಯಾವ ರೀತಿಯೆಲ್ಲ ವಿದ್ಯಾಭ್ಯಾಸ, ತಮ್ಮ ಒಂದು ಪ್ರಯಾಣ, ತಮ್ಮ ಬದುಕಿನ ದಾರಿ ಹೇಗಿತ್ತು? ನಮ್ಮ ವಿದ್ಯಾಭ್ಯಾಸ ಅಥವಾ ಬದುಕಿನ ಪ್ರಯಾಣ ಹೇಳ್ಬೇಕಂದ್ರೆ ಅದು ನಿಜವಾಗ್ಲೂ ನೆನೆಸ್ಕೊಳ್ಳೋಕ್ಕಾಗಲ್ಲ. ತುಂಬ ಕಷ್ಟಪಟ್ಟಿದ್ದೀವಿ. ಅದು ಉದಾಹರಣೆಗೆ ನಾನು ಹೈಸ್ಕೂಲ್ ಜೀವನದವರೆಗೆ ಅಂದರೆ 7th ಮುಗಿಯವರೆಗೆ ನಾನು ನಮ್ಮ ಪಕ್ಕದ 10 ಕಿಲೋಮೀಟರ್ ಡಿಸ್ಟೆನ್ಸ್ನಲ್ಲಿರ್ತಕ್ಕಂಥ ನಮ್ಮ ತಾಲೂಕಾ ಪ್ಲೇಸನ್ನು ನಾನು ನೋಡಿದ್ದಿಲ್ಲ. 10 ಕಿಲೋಮೀಟರ್ ಡಿಸ್ಟೆನ್ಸ್ ಪಕ್ಕದ ಹಳ್ಳಿ ನೋಡಿರಲಿಲ್ಲ ನಾನು. ಅಂಥದ್ರಲ್ಲಿ ಮನೆಯಲ್ಲಿ ತುಂಬ ಬಡತನ. 7th ಮುಗಿದ ತಕ್ಷಣ ನಾನೆಲ್ಲ ಶಾಲೆ ಬಿಟ್ಟು ಮನೆಯಲ್ಲಿ ಕೂತ್ಕೊಂಡಿದ್ದೆ. ಅಂಥದ್ರಲ್ಲಿ ನಮ್ಮ ಅಣ್ಣವರೊಬ್ಬರು ನಮ್ಮನ್ನೆಲ್ಲ ಕರ್ಕೊಂಡು ಬಂದು ಹಾಸ್ಟೆಲ್ ಮಾಡಿಸಿ ಮತ್ತು ಸ್ಕೂಲ್ ಫೀಸ್ ಕಟ್ಟಿ ನಮಗೆ ಸ್ಕೂಲಿಗೆ ಅನುಕೂಲ ಮಾಡಿಕೊಟ್ರು. ಓದ್ತಕ್ಕಂಥ ಒಂದು ಹಂಬಲ ಭಾಳ ಇತ್ತಲ್ಲ, ಅದನ್ನು ಗುರುತಿಸ್ಬಿಟ್ಟು ನಮಗೆ ಸಪೋರ್ಟ್ ಮಾಡಿದ್ರು ನಮ್ಮ ಅಣ್ಣವರು. ಎಷ್ಟೇ ಬಡತನ ಇದ್ರೂ ಕೂಡ ನಮ್ಮ ತಮ್ಮನ್ನು ಚೆನ್ನಾಗಿ ಓದಿಸ್ಬೇಕು ಅಂತ ತಿಳ್ಕೊಂಡು ಏನು ಒಂದು ಆಸೆ ಇತ್ತಲ್ಲ ನಮ್ಮ ತಂದೆ ತಾಯಿ ಅಣ್ಣಂದರಿಗೆ, ಅದನ್ನು ನೆರವೇರಿಸೋಕ್ಕೋಸ್ಕರ ಅವರು ಆ ಥರ ತಮಗೆ ಕಷ್ಟ ಆದರೂ ಪರವಾಗಿಲ್ಲ ನನ್ನನ್ನು ಬೆಳೆಸ್ಬೇಕಂತಕ್ಕಂಥದ್ದು ಅದೇನಂದ್ರೆ ಅವರು ನಮ್ಮ ಒಂದು ಕಷ್ಟದ ಜೀವನದಲ್ಲಿ ನನಗೆ ಸಹಾಯ ಮಾಡಿದರು, ನನ್ನನ್ನು ಮುಂದೆ ತರಲಿಕ್ಕೆ ಪ್ರಯತ್ನಿಸಿದ್ರು ಅಂತ ಹೇಳ್ತೀನಿ. ಮತ್ತು ಯಾವ ಥರ ಕಷ್ಟ ಅಂತಂದರೆ ಈ 10 ಕಿಲೋಮೀಟರ್ ಡಿಸ್ಟೆನ್ಸ್ನಲ್ಲಿ ಇರತಕ್ಕಂಥ ಊರಿಗೆ ಹೋಗಲಿಕ್ಕೆ ನನಗೆ ಬಸ್ಸಿಗೆ ದುಡ್ಡು ಇರ್ತಿದ್ದಿಲ್ಲ. ನಮ್ಮ ಮನೆಯಲ್ಲಿ ಸಿಕ್ಕಾಪಟ್ಟೆ ಬಿಡ್ತಾನೆ. ಹೆಂಗೆ ಹೋಗ್ತಿ ಅಂತ ಕೇಳಿದರೆ ಈಗೆಲ್ಲ ನನ್ನ ಹತ್ರ ದುಡ್ಡಿದೆ. ಆವಾಗೆಲ್ಲ 1 ರೂಪಾಯಿ 2 ರೂಪಾಯಿನೇ ಮತ್ತೆ ಬಸ್ ಚಾರ್ಜ್ ಎಲ್ಲ, ಅಷ್ಟು ಕೂಡ ಇರ್ತಿರ್ಲಿಲ್ಲ. ನಾನು ಆ ಥರ ಬಸ್ಸಿಗೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಊರು ದಾಟೋವರೆಗೆ ಅವ್ರ ಎದುರಿಗೆ ಹೋಗ್ಬಿಟ್ಟು ಆ ಕಡೆ ನಡ್ಕೊಂಡು ಹೋಗ್ಬಿಡ್ತಿದ್ದೆ ಆ ಥರ. ಮತ್ತು ಕಂಪ್ಲೀಟ್ ನಮ್ಮ ಏನಂದರೆ ಹೈಸ್ಕೂಲ್ ಜೀವನ ಮತ್ತು ಕಾಲೇಜ್ ಜೀವನ ಪೂರ್ತಿ ಮುಗಿಯೋವರೆಗೂ ಹಾಸ್ಟೆಲ್ನಲ್ಲೇ ಕಳೆದಿದೆ. ಸರ್,
ಟೈಮಲ್ಲಿ ಈ ರೀತಿ ಸಂಕಷ್ಟಗಳ ಹಾದಿಯಲ್ಲಿ ತಾವು ಬಂದಿದ್ದು ತಮಗೆ ಟರ್ನಿಂಗ್ ಪಾಯಿಂಟ್ ಬದುಕಿನಲ್ಲಿ ತಿರುವು ಅಂತಕ್ಕಂಥದ್ದು ಎಲ್ಲಿ ಸಿಗ್ತದೆ? ತಿರುವು ಅಂತ ಹೇಳ್ಬೇಕಂದ್ರೆ ನನ್ನ ವಿದ್ಯಾಭ್ಯಾಸ ಹಾಗೋ ಹೀಗೋ ಏಳುತ್ತಾ ಬೀಳುತ್ತಾ ಒಂದು BCom ಪದವಿ ಮುಗಿಯುವವರೆಗೂ ಬಂತು. ಯಾಕಂದರೆ 7th ಮುಗಿದ ತಕ್ಷಣ 10ನೇ ತರಗತಿವರೆಗೆ ಒಂದು BCM ಹಾಸ್ಟೆಲ್ ಅನುಕೂಲ ಆಯಿತು. PUC ಫಸ್ಟ್ ಇಯರ್ಲಿಂದ ಡಿಗ್ರಿ ಮುಗಿಯುವವರೆಗೆ ಒಂದು ವೀರಶೈವ ಸಮಾಜದವ್ರು ನಡೆಸ್ತಕ್ಕಂಥ ಒಂದು ಪ್ರೈವೇಟ್ ಹಾಸ್ಟೆಲ್ ವಿಶ್ವೇಶ್ವರ ಉಚಿತ ಪ್ರಸಾದ ನಿಲಯ ಅಂತ ರಂಗಪೇಟ್ನಲ್ಲಿದೆ. ಅದು ಅವರು ಅನುಕೂಲ ಮಾಡಿಕೊಟ್ರು. ಹೀಗಾಗಿ ನನ್ನ ವಿದ್ಯಾಭ್ಯಾಸ ಏನಂದರೆ ನನಗೆ ಗೊತ್ತಾಗ್ದಂಗೆ ನನ್ನ ಡಿಗ್ರಿ ಮುಗಿದ್ಬಿಡ್ತು. ಆದರೆ ಲೈಫು ನೆನೆಸ್ಕೊಂಡ್ರೆ ಭಾಳ ಕಷ್ಟ ಅನಿಸ್ತಿತ್ತು. ಮನೆಯಲ್ಲಿ ಸಿಕ್ಕಾಪಟ್ಟೆ ತೊಂದರೆ ಇತ್ತು. ನಮ್ಮ ತಂದೆಯವರು ತೀರು ಹೋಗಿದ್ದರು. ನಮ್ಮ ಅಣ್ಣನ ಮೇಲೇ ಪೂರ್ತಿ ಸಂಸಾರದ ಜವಾಬ್ದಾರಿ. ಅವರು ಏನಂದರೆ ಬಟ್ಟೆ ಈ ಡ್ರೆಸ್ ಎಲ್ಲ ಹೊಲಿತಾರಲ್ಲ, ಬಟ್ಟೆ ಹೊಲಿದು ಜೀವನ ನಡೆಸಿದ್ರು. ಹಳ್ಳಿಯಲ್ಲಿ ಸಾಕಷ್ಟು ಸಂಪಾದನೆ ಇರಲಿಲ್ಲ. ನನ್ನನ್ನು ಪಕ್ಕದ ಊರಿಗೆ ಕಳಿಸ್ಬಿಟ್ಟು ಓದಿಸೋದು ಭಾಳನೇ ಕಷ್ಟ ಇತ್ತು. ಅಂಥದ್ರಲ್ಲಿ ಎಜುಕೇಷನ್ ಹೇಗೋ ಮಾಡಿದೆ. ನೀವೇನು ಕೇಳಿದ್ರಲ್ಲ ಟರ್ನಿಂಗ್ ಪಾಯಿಂಟ್ ಅಂತ, ನಾನು ಡಿಗ್ರಿ ಮುಗಿದ ತಕ್ಷಣ ನಾ ಏನು ಮಾಡಲಿ ಭಾಳ ಕಷ್ಟ ಅನಿಸ್ತು. ಓದ್ಕೊಂಡು ಕೂತಿದ್ದೀನಿ, ಬೇರೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಹೊಲ ಮನೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ನಾ ಏನಾದ್ರೂ ನೌಕರಿ ಹಿಡಿಬೇಕು ಅಂತಕ್ಕಂಥದ್ದು ಸಾಮಾನ್ಯ ನಮ್ಮದೇ ಅಂತಲ್ಲ, ಎಲ್ಲರದ್ದು. ಅವಾಗ ಏನು ಮಾಡೋದು, ನೀವು ಓದಿ ಕೂತ್ಕೊಂಡು ಏನು ಮಾಡ್ತಪ್ಪ, ನೀವು ಬೆಂಗಳೂರಿಗೆ ಹೋಗ್ಬಿಡು, ಯಾವುದಾದ್ರೂ ಒಂದು ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ಬೋದು. ಬೆಂಗಳೂರಿಗೆ ಹೋದೆ ಸರ್ ಡಿಗ್ರಿ ಮುಗಿದ ತಕ್ಷಣ. 1.5 ವರ್ಷ ಬೆಂಗಳೂರಿನಲ್ಲಿದ್ದೆ. ಬೆಂಗಳೂರು ಪುನಃ ಬಾಂಬೆನಾಗ ಹೋದವ್ರು ಎಷ್ಟೋ ಜನ ಸಂಪಾದನೆ ಮಾಡ್ಕೊಂಡು ಬಂದವರು ಅದರ. ಆದರೆ 1.5 ವರ್ಷ ಕಾಲ ನಾನು ಬೆಂಗಳೂರಿನಲ್ಲಿ ಇದ್ದರೂ ಕೂಡ ನಾನು ಸೆಟ್ಲ್ ಆಗಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಯಾಕಂದರೆ ಅಲ್ಲಿ ನಂದು ITI ಮುಗಿದಿಲ್ಲ, ಡಿಪ್ಲೊಮಾ ಮುಗಿದಿಲ್ಲ, ಇಂಜಿನಿಯರಿಂಗ್ ಮುಗಿದಿಲ್ಲ. ಫ್ಯಾಕ್ಟ್ರಿಗಳಲ್ಲಿ ಬೇಕಾಗ್ತಿರ್ತಕ್ಕಂಥ ಒಂದು ಎಲಿಜಿಬಿಲಿಟಿ ಏನಂತಂದರೆ ಟೆಕ್ನಿಕಲ್ ಕೋರ್ಸು. ನಮ್ಮದು ಜಸ್ಟ್ BCom. ನಾ ಎಲ್ಲಿ ಹೋಗ್ತೀನಿ ಸರ್ಟಿಫಿಕೇಟ್ ತೋರಿಸ್ತೀನಿ, ರಿಜೆಕ್ಟೇ. ಏನಂದರೆ ಅವರು ಹೇಳಿದಂಥ ಒಂದು ಮಾತು ನನಗೆ ಇವತ್ತಿಗೂ ನೋವು ಅನ್ನಿಸ್ತಾ ಇದೆ. ಏನಂದರೆ, ನಿನಗೊಂದು ಅಕೌಂಟೆಂಟ್ ಅಂತ ನಿನಗೊಂದು ಟೇಬಲ್ ಹಾಕಿಬಿಟ್ಟು ಟೇಬಲ್ ಒರೆಸ್ಲಿಕ್ಕೆ ಮತ್ತೊಬ್ಬನ ಎಲ್ಲಿ ತಂದಿಡಲಿ ಅಂತಿದ್ರು. ಹೀಗಾಗಿ ಮತ್ತೆ ಒಂದು ವೇಳೆ ಸೆಲೆಕ್ಷನ್ ಮಾಡಿದ್ರು ಕೂಡ ಅವ್ರು ಕೊಡೋ ಸಂಬಳ ಎಷ್ಟು ಅಂತಂದ್ರೆ 500-600. ಅಷ್ಟೊಂದು ಕಡಿಮೆ ಪೇಮೆಂಟದಲ್ಲಿ ಅನಿವಾರ್ಯವಾಗಿ ಅಂತಂಥ ಕೆಲಸಗಳನ್ನು ಕೆಲವೊಂದು ಟ್ರಾನ್ಸ್ಪೋರ್ಟ್ ಕಂಪನಿಯಲ್ಲಿ ಅಕೌಂಟೆಂಟ್ ಅಂತ ಕೆಲಸ ಮಾಡಿದೆ. ಒಂದು ಮಹಿಕೋ ಅಂತ ಬೂಚ್ ಗ್ರೂಪ್ ಅಂತ ಬರುತ್ತೆ ನೋಡ್ರಿ, ಮೋಟರ್ ಇದರದ್ದು. ಅದರಲ್ಲಿ ಕೆಲವೊಂದು ಕಡೆ ಮಾಡಿದಂಥ ಕೆಲಸಗಳನ್ನು ನೆನೆಸ್ಕೊಂಡ್ರೆ ಇವತ್ತಿಗೂ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ಒಂದು ಫ್ಯಾಕ್ಟ್ರಿ ಈ ಪ್ಲಾಸ್ಟಿಕ್ ಚೀಲ ತಯಾರಾಗುತ್ತಲ್ಲ, ಪ್ಲಾಸ್ಟಿಕ್ ಚೀಲಗಳು ತಯಾರಾಗುತ್ತಲ್ಲ, ಅದನ್ನು ಪ್ರೊಡಕ್ಷನ್ ಕಂಪ್ನಿಯಲ್ಲಿ ಇದು ಮಾಡಿದೆ. ಅವನು ಯಾರಂದರೆ ಇವು ಏಜೆಂಟ್ರ್ ಇರ್ತಾರಲ್ಲ, ಕಾಂಟ್ರಾಕ್ಟರ್, ಲೇಬರ್ ಕಾಂಟ್ರಾಕ್ಟರ್. ಹೌದು. ಅಂದರೆ ಜನರನ್ನೆಲ್ಲ ಕರ್ಕೊಂಡು ಬಂದು ಯಾವುದ್ಯಾವುದೋ ಕೆಲಸಗಳನ್ನ ಹಚ್ಚಿಬಿಡ್ತಾರಲ್ಲ, ಅವನು ನನಗೆ ಏನೇನೋ ಆಸೆ ತೋರಿಸ್ಬಿಟ್ಟು ಒಳಗಡೆ ಕರ್ಕೊಂಡೋದು. ಅಲ್ಲಿ ಏನು ಕೆಲಸ ಕೊಟ್ಟರು ಅಂತಂದರೆ, ನಂದು ಆಲ್ರೆಡಿ ಡಿಗ್ರಿ ಕಂಪ್ಲೀಟೆಡ್. ನಾನು ಏನೋ ಒಂದು ಆಸೆಗೋಸ್ಕರ ನಾನು ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ದೀನಿ. ಆ ಮಷೀನ್ ಕೆಳಗಡೆ ಐಲೆಲ್ಲ ಸೋರುತ್ತಲ್ಲ, ಮಷೀನ್ಗಳ ಕೆಳಗಡೆ ಐಲೆಲ್ಲ ಸೋರುತ್ತಲ್ಲ, ಆ ಸೋರಿದಂಥ ಐಲನ್ನು ನೆಲದಲ್ಲೆಲ್ಲ ಅಲ್ಲೆಲ್ಲ ಸುತ್ತಮುತ್ತ ಇರುತ್ತಲ್ಲ, ಆ ವೇಸ್ಟ್ ಬಟ್ಟೆ ತಗೊಂಡು ಒರೆಸಲಿಕ್ಕೆ ಹಚ್ಚಿಬಿಟ್ರು. ನನಗೆ ಭಾಳ ಶಾಕ್ ಆಗಿಬಿಡ್ತು. ಏನಪ್ಪ ಇದು ಎಂಥ ಕೆಲಸಕ್ಕೆ ಬಂದು ಸೇರ್ಕೊಂಡ್ಬಿಟ್ಟಿಲ್ಲ ನಾನು. ಏನು ಮಾಡೋದು, ಸ್ವಲ್ಪ ದಿವಸ ಮಾಡೋಣ ಅಂತ ತಿಳ್ಕೊಂಡು ಸುಮಾರು ಒಂದು ಸ್ವಲ್ಪ ದಿವಸ ಅಂದರೆ 4-5 ತಿಂಗಳ ಮಾಡಿದೆ. ಅಲ್ಲಿ ಮೈ ಕೈ ಎಲ್ಲ ಗುಳ್ಳೆ, ಸಿಕ್ಕಾಪಟ್ಟೆ ಹೀಟ್. ಆ ಮಷಿನ್ ಕಾವೇನು ಬರುತ್ತಲ್ಲ, ಮತ್ತದು ಐಲ್, ವೇಸ್ಟ್ ಐಲ್ ಅದು, ಅಂಥವೆಲ್ಲ ಮೈ ಕೈಗೆ ಹಚ್ಚಿಕೊಂಡು ಮುಖ ಎಲ್ಲ ಕರಗಾಗಿಬಿಡ್ತು. ಮೈಕೆಲ್ಲ ಗುಳ್ಳೆಗಳು ಬರ್ಲಿಕ್ಕೆ ಚಾಲು ಆಗಿಬಿಟ್ಟು, ಒಂಥರ ಅಲರ್ಜಿ ಚಾಲು ಆಗಿಬಿಡ್ತು. ಹೀಗಾಗಿ ಈ ಕೆಲಸ ಸೆಟ್ ಆಗಲ್ಲ ಅಂತ ತಿಳ್ಕೊಂಡು ಆ ಕೆಲಸ ಬಿಟ್ಟು ಬಂದೆ. ಅದು ಮುಗಿದ ಮೇಲೆ ಒಂದು ಇಟ್ಟಂಗಿ ಫ್ಯಾಕ್ಟ್ರಿನಲ್ಲಿ ಕೆಲಸ
ಅಲ್ಲಿ ವಿಚಿತ್ರ ಅಂದರೆ ನನಗೆ ಮೇಸ್ತ್ರಿ ಅಂತ ಕರ್ಕೊಂಡ್ರು. ಅಲ್ಲಿ ಬೆಂಗಳೂರಿನವನು ಮಾಲಕ, ಅಲ್ಲಿ ದುಡಿತಕ್ಕಂಥ ಜನರೆಲ್ಲ ನಮ್ಮ ಸೈಡ್ನವರೇ, ನಮ್ಮ ಅಕ್ಕಪಕ್ಕದ ಊರಿನವರೆಲ್ಲ. ನೀ ಅವ್ರನ್ನೆಲ್ಲ ಸರಿಯಾಗಿ ನೋಡ್ಕೋಬೇಕಪ್ಪ, ಪ್ರೊಡಕ್ಷನ್ ಚೆನ್ನಾಗಿ ಆಗಬೇಕು ಅಂತ ತಿಳ್ಕೊಂಡು ಹೇಳಿದ್ರು. ನನಗೆ ಅಲ್ಲಿ ಒಂಥರ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಆ ಮಾಲಕ ನಮ್ಮ ಕಡೆ ಜನರನ್ನ, ಅವರು ಮೊದಲೇ ಅನಿವಾರ್ಯವಾಗಿ ಫ್ಯಾಕ್ಟ್ರಿನಲ್ಲಿ ದುಡಿಲಿಕ್ಕೆ ಬಂದವರು. ಹೌದು. ಒಂದು ತಿರು ಊಟ ಸಿಕ್ಕರೆ ಸಾಕಂತಕ್ಕಂಥ ಒಂದು ಸನ್ನಿವೇಶದಲ್ಲಿ ಲೇಬರ್ ಜನ ನಮ್ಮ ಕಡೆಯವರು, ನನಗಂತೂ ಇಷ್ಟು ಖುಷಿಯಾಗಿತ್ತು, ನಮ್ಮೂರಿನವರು ಸಿಕ್ಕಷ್ಟು ಖುಷಿ ಆಯ್ತು ನನಗೆ. ಅವ್ರನ್ನೆಲ್ಲ ನೋಡಿದಾಗ ಒಂದೆರಡು ದಿವಸ ಭಾಳ ಖುಷಿ ಅನ್ನಿಸ್ತು, ನಮ್ಮ ಜನ ನನ್ನ ಹತ್ರ ಸಿಕ್ಕಿರಲ್ಲ ಇಲ್ಲಿ ಅಂತ. ಆದ್ರೆ ಆ ಖುಷಿ ಭಾಳ ದಿವಸ ಉಳಿಲಿಲ್ಲ. ಯಾಕಂದರೆ ಆ ಮಾಲೀಕ ಅವ್ರನ್ನೆಲ್ಲ ಇಷ್ಟು ಒಂದು ಕಠೋರವಾಗಿ ಕೆಟ್ಟದಾಗಿ ನಡೆಸ್ಕೋತಿದ್ದ ಅಂತಂದರೆ ನನಗೆ ಒಳಗೊಳಗೆ ಉಕ್ಲಿಕ್ಕೆ ಚಾಲು. ಏನಪ್ಪ ಅಂದರೆ ಇವತ್ತು ಆ ಒಂದು ಸಿಚುವೇಶನ್ಗಳನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಇವತ್ತೊಂದು ನಾಟಕ ಕೃತಿಗಳನ್ನ ನೀವು ಮಾಡಿದ್ರಿ. ಇದು ಯಾರೋ ಒಳ್ಳೆಯವರು ಯಾರು ಕೆಟ್ಟವರು ಅಂತಕ್ಕಂಥದ್ದು ಹೇಗೆ ಬರೆಯೋಕ್ಕೆ ಸಾಧ್ಯವಾಯಿತು ಮತ್ತು ಏನೆಲ್ಲ ಅನುಭವಗಳನ್ನ ಕೊಡ್ತು? ಏನಿಲ್ಲ, ಎಲ್ಲರ ಜೀವನದಲ್ಲಿ ಇಂಥ ಸನ್ನಿವೇಶಗಳನ್ನು ನೀವು ನೋಡಿರ್ತೀರಿ, ನಾವು ನೋಡಿರ್ತೀವಿ. ಈಗ ಉದಾಹರಣೆಗೆ ಹೇಳಿದ್ದಿಲ್ಲ, ಅಲ್ಲಲ್ಲಿ ನಾನು ಓದಲ್ಲೆಲ್ಲ ಇಂಥ ಘಟನೆಗಳ ನಾವೆಲ್ಲ ಅನುಭವಿಸಿದಾಗ, ತೊಂದರೆಗಳು ಅನುಭವಿಸಿದಾಗ ಮೊದಲಿಗೆ ಸಾಕಷ್ಟು ಜನ ನಮ್ಮ ಸಂಪರ್ಕಕ್ಕೆ ಬಂದವರೆಲ್ಲ ಒಳ್ಳೆಯವ್ರಂತ ಅನಿಸ್ಬಿಡ್ತಾರೆ. ಆಮೇಲೆ ಅವರು ಮುಖವಾಡೆಲ್ಲ ಕಳಿಸ್ಬಿಟ್ಟು ನಮಗೆ ಅವರು ಇಷ್ಟ ಆಗೋದಿಲ್ಲ, ಅಥವಾ ನಮ್ಮ ವೈಯಕ್ತಿಕ ಜೀವನದಲ್ಲಿ ಅವ್ರು ನಮ್ಗೆ ತೊಂದರೆ ಕೊಡಲಿಕ್ಕೆ ಶುರು ಮಾಡಿದಾಗ ಅವರೆಲ್ಲ ಕೆಟ್ಟವರಾಗಿಬಿಡ್ತಾರೆ. ನಾನು ಇದ್ದಂಥ ಒಂದು ಬಾಲ್ಯದ ಜೀವನದಿಂದ ನನಗೆ ತಿಳುವಳಿಕೆ ಬರೋವರೆಗೂ ನಮ್ಮೂರಿನಲ್ಲಿ ಇದ್ದಾಗ, ನಮ್ಮ ಸುತ್ತಮುತ್ತಲ ಗ್ರಾಮಗಳಲ್ಲಿ ಅಥವಾ ನಾವು ಓಡಾಡಿದ ಜಾಗಗಳಲ್ಲಿ ನಾನು ಕಂಡುಂಡ ಅನುಭವಿಸಿದಂಥ ನೋವುಗಳೇ ಈ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತಕ್ಕಂಥ ಸಾಮಾಜಿಕ ನಾಟಕದಲ್ಲಿ ನನಗೆ ದಕ್ಕಿದ ಅನುಭವಗಳನ್ನು ಇದರಲ್ಲಿ ಹಿಡಿದಿಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಉದಾಹರಣೆಗೆ ಹಳ್ಳಿ ರಾಜಕೀಯ ಒಂಥರ ದಬ್ಬಾಳಿಕೆ. ಅದು ಬಡವರು ಏನಂತಂದ್ರೆ ಆ ಶೋಷಣೆಗೆ ಒಳಗಾಗಿರ್ತಾರೆ. ಮತ್ತು ಹಳ್ಳಿಗಳಲ್ಲಿ ಏನಂತಂದರೆ ಒಂಥರ ಯಾರು ದಬ್ಬಾಳಿಕೆ ಮಾಡ್ತಿರ್ತಾರ ಅವ್ರ ಹತ್ರ ಗುಲಾಮಗಿರಿಯಿಂದ ನಡೆಸ್ಕೊಳ್ಳಿಕ್ಕೆ ಸ್ವತಂತ್ರ ಅನ್ನೋದು ಇರ್ತಿಲ್ಲ. ಎಷ್ಟೋ ವರ್ಷ ಅವ್ರ ಮನೆಯಲ್ಲಿ ಜೀತದಾಳುಗಳಾಗಿ ಕೆಲಸ ಮಾಡ್ತಿರ್ತಾರೆ. ಹೀಗಾಗಿ ಮತ್ತು ಹಳ್ಳಿಗಳಲ್ಲಿ ಇಂಥ ಒಂದು ಬಡತನ ತಾಂಡವ ಆಡ್ತಿದ್ರು ಕೂಡ ಅವರಿಗೆ ಅಜ್ಞಾನ ಅಂಧಕಾರ ಅಂತಕ್ಕಂಥದ್ದು ಪೂರ್ತಿ ಕೌದು ಬಿಟ್ಟಿರ್ತೀವಿ. ಅವರು ಇದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಕೌದು ಬಿಟ್ಟಿರ್ತೀವಿ. ಉದಾಹರಣೆಗೆ ಅಷ್ಟು ಬಡತನ ಆ ತೊಂದರೆಗಳು ಇದ್ರೂ ಕೂಡ ಮಟಕ, ಇಸ್ಪಿಟು, ಜೂಜು ಇಂಥದ್ರೆಲ್ಲ ಭಾಗವಹಿಸಿ ತಮ್ಮ ಜೀವನನೇ ಹಾಳಾಗ್ತಕ್ಕಂಥ ಕೂಡ ಮತ್ತೆ ಹಾಳಾಗ್ತಕ್ಕಂಥ ಸನ್ನಿವೇಶಗಳನ್ನೇ ಜಾಸ್ತಿ. ನೀವು ನೋಡ್ರಿ, ಇವತ್ತಿಗೂ ಕೂಡ ನೀವು ಸಾಕಷ್ಟು ಇದೆ. ನಾನು ಕಣ್ಣಾರೆ ಇವತ್ತಿಗೂ ಕಾಣ್ತಾ ಇದ್ದೀನಿ. ಯಾವುದಾದ್ರೂ ಒಂದು ಯಾರು ಕೂಡ್ಲಾರ್ದಂಥ ದೇವಸ್ಥಾನ ಇದ್ದರೆ ಅಲ್ಲಿ ಒಂದು 8-10 ಜನ ಕೂತ್ಕೊಂಡಿರೋದಂದ್ರೆ ಅವರೆಲ್ಲ ಇಸ್ಪಟ್ ಆಡೋದೇ ಇರ್ತಾರೆ. ಯಾವುದಾದ್ರೂ ಒಂದು ಊರ ಸಮೀಪದಲ್ಲಿ ಒಂದು ದೊಡ್ಡ ನೆರಳಿರ್ತಕ್ಕಂಥ ಗಿಡ ಇತ್ತಂದ್ರೆ ಅಲ್ಲಿ ಒಂದು 8-10 ಜನ ಇಸ್ಪಟ್ ಆಡಲಿಕ್ಕೆ ಕೂತ್ಕೊಳ್ತಾರೆ. ಜೂಜು, ಈ ಕೋಳಿ ಪಂದ್ಯ, ಅದನ್ನೆಲ್ಲ ಜೂಜು, ಈ ಥರ ಏನಂತಂದ್ರೆ ಸಾಕಷ್ಟು ಸಮಸ್ಯೆಗಳಿದ್ರು, ಬಡತನ ಇದ್ರೂ ಕೂಡ ಈ ಥರ ನಾನು ಕೊಟ್ಟಾಗ ಅವರು ಈ ಪುಸ್ತಕನೆಲ್ಲ ಡೀಟೇಲಾಗಿ ಸ್ಟಡಿ ಮಾಡಿ, ಅದು ನನ್ನ ಸೌಭಾಗ್ಯ. ಬಹಳ ಖುಷಿ ಅನ್ನಿಸ್ತದೆ ನನಗೆ. ಪ್ರತಿ ವರ್ಷ ಆಕಾಶವಾಣಿ ಕೇಂದ್ರದವರು ಗಣರಾಜ್ಯೋತ್ಸವದ ಅಂಗವಾಗಿ ಸರ್ವಭಾಷಾ ಕವಿ ಸಮ್ಮೇಳನ ಅಂತ ಮಾಡ್ತಾರೆ. ಆ ಸರ್ವಭಾಷಾ ಕವಿ ಸಮ್ಮೇಳನಕ್ಕೆ ಒಂದು ಭಾಷೆಯಿಂದ ಒಬ್ಬರನ್ನ ಆಯ್ಕೆ ಮಾಡ್ತಾರೆ. ಇದರಲ್ಲಿರೋ ಒಂದೆರಡು ಕವಿತೆಗಳನ್ನು ಆರಿಸ್ಕೊಂಡು ಬೆಂಗಳೂರಿನವರಿಗೆ, ಅಂದರೆ ಬೆಂಗಳೂರು ಆಕಾಶವಾಣಿ ಕೇಂದ್ರದವರಿಗೆ ಅವ್ರಿಗೆ ಕಳಿಸ್ಕೊಟ್ಟಿದ್ರು ಅಂತ ಕಾಣಿಸ್ತಾರೆ. ನನಗೆ ವಿಷಯ ಗೊತ್ತಿಲ್ಲ. ಅವರಿಗೆ ಇಷ್ಟ ಆಗಿಬಿಟ್ಟು ದೆಹಲಿಗೆ ಕಳಿಸಿದ್ರು.
ಅಲ್ಲಿ ನನ್ನ ಈ ಪುಸ್ತಕದಲ್ಲಿರತಕ್ಕಂಥ ಒಂದು ಕವನ ಆಯ್ಕೆಯಾಗಿ 2020 ಗಣರಾಜ್ಯೋತ್ಸವದ ಅಂಗವಾಗಿ ದೆಹಲಿಯಲ್ಲಿ ನಡೆದಂಥ ಸರ್ವಭಾಷಾ ಕವಿ ಸಮ್ಮೇಳನದಲ್ಲಿ ನನ್ನ ಕವನ ಆಯ್ಕೆಯಾಗಿ ಕವನ ವಾಚನ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ದು ನನ್ನ ಸುವರ್ಣ ಅವಕಾಶ. ಮತ್ತು ಇದಕ್ಕಿಂತ ಒಂದು ದೊಡ್ಡ ತಿರುವು ಏನು ಬೇಕು ಸಾಹಿತ್ಯ ಪ್ರವಾಸ, ಸಾಹಿತ್ಯ ಲೋಕಕ್ಕೆ ನಾನು ಎಂಟ್ರಿ ಆಗೋದಕ್ಕೆ. ಅಲ್ಲಿ ನನ್ನ ಕವನ ವಾಚನಲ್ಲಿ ಸರ್ವಭಾಷಾ ಕವಿ ಸಮ್ಮೇಳನದಲ್ಲಿ ವಾಚನ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ದು ಅಷ್ಟೇ ಅಲ್ಲ, ಆ ಕವಿತೆ ನಮ್ಮ ದೇಶದ 22 ಭಾಷೆಗೆ ಅನುವಾದಗೊಂಡು ರಾಷ್ಟ್ರದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರ ಆಯಿತು. ಹೀಗಾಗಿ ನನಗೆ ಏನೋ ಒಂದು ಹೊಸ ಚೈತನ್ಯ ಬಂದಂಗಾಯಿತು. ಏನಪ್ಪ, ಕೇವಲ ಒಂದು ಪುಟದ ಒಂದು ಕವಿತೆ ನನಗೆ ಇಷ್ಟೊಂದು ಪ್ರೇರಣೆ ನೀಡಿತಲ್ಲ, ನಾನು ಇನ್ನೂ ಓದಬೇಕು, ಒಂದು ಶಿಸ್ತುಬದ್ಧವಾದ ಅಧ್ಯಯನ ಮಾಡಬೇಕು, ಉತ್ಕೃಷ್ಟವಾದ ಸಾಹಿತ್ಯವನ್ನು ನಾನು ಸಮಾಜಕ್ಕೆ ನೀಡಬೇಕು ನನ್ನಿಂದ ಆದಷ್ಟು ಅಂತಕ್ಕಂಥ ಒಂದು ಹೊಸ ಶಕ್ತಿ ನನಗೆ ತಂದುಕೊಟ್ಟದ್ದು ಆಕಾಶವಾಣಿ ಕೇಂದ್ರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಮೇಲಾಗಿ ನನ್ನ ಒಂದು ಕಾರ್ಯಚಟುವಟಿಕೆಗಳು, ನಾನು ಸಾಹಿತ್ಯ ಕ್ಷೇತ್ರದಲ್ಲಿ ಅಥವಾ ಆ ಒಂದು ವಿಷಯದಲ್ಲಿ ಎಷ್ಟು ಆ್ಯಕ್ಟಿವ್ ಆಗಿ ನಾನು ಇರ್ತೀನಿ ಅನ್ನೋದನ್ನು ಗಮನಿಸಿ, ಮತ್ತು ಈ ಪುಸ್ತಕದಲ್ಲಿರ್ತಕ್ಕಂಥ ಒಂದು ಒಳ್ಳೆಯ ಅಂಶವನ್ನು ತಿಳಿದುಕೊಂಡು ಕನ್ನಡ ನಾಡು ಲೇಖಕರ ಓದುಗರ ಸಹಕಾರ ಸಂಘ ಅಂತಕ್ಕಂಥದ್ದು ಸನ್ಮಾನ್ಯ ಶ್ರೀ ಅಪ್ಪಾರಾವ್ ಅಕ್ಕೋಣಿ, ಸ್ವಾಮಿರಾವ್ ಕುಲಕರ್ಣಿ ಇವರ ನೇತೃತ್ವದಲ್ಲಿ ಇರ್ತಕ್ಕಂಥ ಒಂದು ಸಂಘ. ಅವರು ಪ್ರತಿ ವರ್ಷ ಒಂದಿಷ್ಟು ಒಳ್ಳೆಯ ಪುಸ್ತಕಗಳನ್ನು ಆರಿಸ್ಕೊಂಡು ಸಾಹಿತ್ಯ ಕೃತಿಗಳಿಗೆ ಪ್ರಶಸ್ತಿ ಕೊಡ್ತಾರೆ. ಈ ಮುಳ್ಳು ಚೆಲ್ಲಿದ ಹಾದಿಗೆ ಅಂತಕ್ಕಂಥ ಒಂದು ನನ್ನ ಕೃತಿಗೆ ಒಂದು ಉತ್ತಮ ಕೃತಿ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದರು. ಇದು ನಾನು ಸಾಹಿತ್ಯಿಕವಾಗಿ ನಾನು ಮುನ್ನಡೆಯಲಿಕ್ಕೆ ಒಂದು ಒಳ್ಳೆಯ ಪ್ರೇರಣೆಯಾಗಿದೆ. ನನ್ನ ಬದುಕಿನಲ್ಲೇ ಒಂದು ಒಳ್ಳೆಯ ತಿರುವು ಕೊಟ್ಟಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹಳ ಅಂದರೆ ಎಲ್ಲ ರೀತಿಯ ಅನುಭವಗಳನ್ನ ತಾವು ಪಡ್ಕೊಂಡಿದ್ವಿ, ಸಾಮಾಜಿಕ ಚಿಂತನೆ ಕೂಡ ತಮಗೆ ಅಂದಾಗ ತಮ್ಮ ಒಂದು ಬರೆದಂಥ ಒಂದು ಪುಸ್ತಕ ಇವತ್ತು ಕ್ವಶನ್ ಮಾರ್ಕಲ್ಲಿದೆ. ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ನಿಜವಾಗ್ಲೂ ಕ್ವಶನ್ ಮಾರ್ಕ್ ಅಂತ ಕೇಳ್ತೀವಿ. ಅಂದರೆ ತಮ್ಮ ಮೂಲಕ ಏನಂತಂದರೆ ಈ ಒಂದು ವ್ಯಕ್ತಿಗಳಿಗೆ ಮತ್ತು ಪರರಿಗೆ ಏನಂತಂದರೆ ವೀಕ್ಷಕರು ಕೂಡ ಏನಂತಂದರೆ ಅವರಿಗೆ ಈ ಪ್ರಶ್ನೆ ಹಾಕಿದ್ದಾರೆ, ಉತ್ತರ ಹೇಗೆ ಹುಡುಕ್ಲಿ ಅಂತಕ್ಕಂಥ ಒಂದು ಇದು ಅವರ ಚಿಂತನೆಗೆ ಬಿಟ್ಟಿದ್ದು. ಅಂದರೆ ನಾನಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಹಾಕಿರೋದು ಮುಖ್ಯ ಉದ್ದೇಶ ಏನಂದ್ರೆ, ಪ್ರತಿಯೊಬ್ಬರು ಏನಂತಂದ್ರೆ ಇರೋದನ್ನೆಲ್ಲ ಮುಚ್ಚಿಟ್ಟು ಬದುಕಲಿಕ್ಕೆ ನಾವು ಇಚ್ಛೆ ಪಡ್ತೀವಿ. ನಾವೇನು ತಪ್ಪು ಮಾಡ್ತೀವಿ ಅದನ್ನು ತೋರಿಸ್ಕೊಳ್ಳೋದಿಲ್ಲ. ಹೌದು. ಒಂದು ಚೂರು ಒಳ್ಳೇದು ಮಾಡಿದ್ರೆ ಅದನ್ನು ಜಾಹೀರು ಮಾಡ್ತೀವಿ. ಹೌದು, ಇದು ನಿಜ. ಈಗ ಅಂದ್ರೆ ಆತ್ಮಾವಲೋಕನ ಮಾಡ್ಕೊಳ್ಬೇಕು, ನಾವೆಷ್ಟರ ಮಟ್ಟಿಗೆ ಒಳ್ಳೆಯವರು. ಹೌದು, ಮೊದಲು ಮತ್ತೊಬ್ಬರು ಕೆಟ್ಟವರು ಅಂತಕ್ಕಂಥ ಹೇಳ್ತಕ್ಕಂಥ ಪ್ರಶ್ನೆ ಬಂದಾಗ ಮೊದಲು ನಮ್ಮನ್ನು ನಾವು ಪ್ರಶ್ನೆಗಳನ್ನ ಹಾಕೊಂಡಾಗ ಮಾತ್ರ ಅಲ್ಲಿ ಉತ್ತರ ಸಿಗೋಕ್ಕೆ ಸಾಧ್ಯ ಆಗುತ್ತೆ. ಸರ್, ಈಗ ಇನ್ನೊಂದು ಪುಸ್ತಕ ಮುಳ್ಳು ಚೆಲ್ಲಿದ ಹಾದಿಗೆ ಅಂತ. ಹೌದು ಸರ್. ಸರ್, ಈ ಪುಸ್ತಕ ನೋಡಿದ್ರೆ ಇದು ಹೇಗೆ ಬರೆದ್ರಿ ಮತ್ತು ಹೇಗೆ ಅನುಭವಗಳನ್ನ ಕೊಡ್ತು ಈ ಒಂದು ಮುಳ್ಳು ಚೆಲ್ಲಿದ ಹಾದಿಗೆ ಅಂತಂದರೆ, ಈಗ ದ್ವೇಷ ಮತ್ತು ಏನಂದ್ರೆ ನಮ್ಮನ್ನು ಏನಂತಂದರೆ ಒಂದು ರೀತಿಯಲ್ಲಿ ನಮ್ಮ ಬೆಳವಣಿಗೆಗೆ ಅಸಹ್ಯ ಪಡ್ತಕ್ಕಂಥ ಒಂದು ವ್ಯಕ್ತಿಗಳು ಇವತ್ತು ನಮಗೆ ಮುಳ್ಳು ಚೆಲ್ಲಿದ ಹಾಗೆ ಅಂತಕ್ಕಂಥದ್ದನ್ನ ಪರಿಗಣಿಸ್ಬೋದು. ಜೊತೆಗೆ ಅವರ ಒಂದು ಬದುಕಿನಲ್ಲಿ ನಾವು ಏನಂದರೆ ಹೂ ಚೆಲ್ಲಿ ಅಂತಕ್ಕಂಥ ನಿಟ್ಟಿನಲ್ಲಿ ತಮ್ಮ ಒಂದು ಸ್ಲೋಗನ್ ಪ್ರಚಾರ ಹೇಗಿದೆ, ಯಾವ ರೀತಿ ತಾವು ಬರೆದಿದ್ದೀವಿ? ಇಲ್ಲಿ ಒಟ್ಟಾರೆ ಇಲ್ಲಿ ಸಾಕಷ್ಟು ವಿಷಯಗಳನ್ನು ಒಳಗೊಂಡಿರತಕ್ಕಂಥ ಹನಿಗವನ, ವಚನಗಳು ಮತ್ತು ಕವನಗಳನ್ನು 3 ಭಾಗ, ಅಂದರೆ ಮುಳ್ಳು ಚೆಲ್ಲಿದ ಹಾದಿಗೆ 3 ಬಗೆಯ ಕುಸುಮಗಳು. ಒಂದು ಹನಿ ಕುಸುಮಗಳು, ಇನ್ನೊಂದು ವಚನ ಕುಸುಮಗಳು, ಮತ್ತೊಂದು ಕಾವ್ಯ ಕುಸುಮಗಳು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಚುಟುಕುಗಳನ್ನು ಹನಿ ಕುಸುಮಗಳು, ವಚನ ಕುಸುಮಗಳು, ಕವನಗಳನ್ನೆಲ್ಲ ಕಾವ್ಯ ಕುಸುಮಗಳು. ಅಂದರೆ ಮುಳ್ಳು ಚೆಲ್ಲಿದವರ ಹಾದಿಗೆ ನಾವು
ಹೂವನ್ನು ಚೆಲ್ಲಬೇಕು. ಅಂದರೆ ನಮಗೆ ಕೆಟ್ಟದ್ದು ಬಯಸಿದವರ ಬಾಳಿನಲ್ಲಿಯೂ ಕೂಡ ನಾವು ಅವರಿಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು, ಅವರನ್ನು ಸರಿದಾರಿಗೆ ತರತಕ್ಕಂಥ ಪ್ರಯತ್ನ ಮಾಡಬೇಕು. ಉದಾಹರಣೆಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಉದಾಹರಣೆಗೆ ಮೂಲತಃ ಮನುಷ್ಯ ಅಂದಮೇಲೆ ಯಾರು ಕೆಟ್ಟವರಲ್ಲ. ಈಗ ಉದಾಹರಣೆಗೆ ಒಂದು ಹುಟ್ಟಿದ ಮಗು, ಅದು ಒಳ್ಳೆಯದು ಕೆಟ್ಟದು ನೀವೇ ಹೇಳಿ ನೋಡೋಣ. ಅದಕ್ಕೆ ಏನು ಗೊತ್ತಿಲ್ಲ, ಒಳ್ಳೆಯದು ಗೊತ್ತಿಲ್ಲ, ಕೆಟ್ಟದ್ದು ಗೊತ್ತಿಲ್ಲ. ಅಂದ್ರೆ ಟೋಟಲಿ ಒಂದು ಮನುಷ್ಯ ಹುಟ್ಟಿದ ತಕ್ಷಣ ಕೆಟ್ಟವನಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಕಾಲಕ್ರಮೇಣ ನಮ್ಮ ಆಸೆ, ಆಕಾಂಕ್ಷೆ, ನಮ್ಮ ಕೌಟುಂಬಿಕ ಪರಿಸರ, ಹೊರಗಡೆ ಇರತಕ್ಕಂಥ ವಾತಾವರಣ, ಸಹವಾಸ ದೋಷ, ಇಂಥ ಒಂದು ಸನ್ನಿವೇಶಗಳಿಂದ ಆ ಮಗು ಬೆಳೀತಾ 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 ಕೆಟ್ಟ ಆಲೋಚನೆಗಳನ್ನು ಮೈಗೂಡಿಸಿಕೊಂಡು ಅವನು ಕೆಟ್ಟವನಾಗ್ತಾನೆ. ಮೂಲತಃ ಅವನು ಕೆಟ್ಟವನಾಗಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಯಾವುದೋ ಸಂದರ್ಭದ ಒಂದು ಒತ್ತಡಕ್ಕೊಳಗಾಗಿ ಅವನು ಕೆಟ್ಟವನ ಆಗಿದ್ದರೆ ಅವನಿಗೆ ದೊಡ್ಡದಾದಂಥ ಒಂದು ಶಿಕ್ಷೆಯನ್ನು ಕೊಟ್ಟು ಬಿಟ್ಟು ಅವನ ಲೈಫನ್ನು ಹಾಳು ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ. ಉದಾಹರಣೆಗೆ ತಪ್ಪು ಮಾಡಿದವನು ಜೈಲಿಗೆ ಹಾಕ್ತಾರೆ. ಹೌದು, ಜೈಲಿಗೆ ಹಾಕೋ ಬದಲು ತಪ್ಪಂತ ಗೊತ್ತಾದ ತಕ್ಷಣ ಅವನ್ನ ಸಾಯಿಸ್ಬಿಡ್ಬೋದಲ್ಲ. ಅವನಿಗೆ ಯಾಕೆ 1 ವರ್ಷ 2 ವರ್ಷ 10 ವರ್ಷ ಅಂತ ಜೈಲಿನಲ್ಲಿಟ್ಟು ಅವನು ಮಾಡಿದ ತಪ್ಪಿನ ಅರಿವಾಗಿ ಸರಿ ಮಾಡಿಕೊಂಡು ಮುಂದಿನ ಜೀವನ ಆದರೂ ಸರಿ ಮಾಡಲಿ. ಯಾಕಂದರೆ ಅವ್ನು ತಪ್ಪು ಮಾಡಿದವನಂತರೂ ಸಾಕಷ್ಟು ಪ್ರತಿಭೆ ಇರ್ತದೆ, ಟ್ಯಾಲೆಂಟ್ ಇರ್ತದೆ. ಅವನು ಒಳ್ಳೆಯವನಾಗಿ ಮಾಡಬೇಕು ಅಂತಕ್ಕಂಥದ್ದು ಮಾಡಂಗಿಲ್ಲ. ಒಳ್ಳೆಯವನಾಗಿ ಪರಿವರ್ತನೆ ಆದರೆ ಅವನಿಂದ ಕೂಡ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಉದಾಹರಣೆಗೆ ಬುದ್ಧನ ವಿಷಯದಲ್ಲಿ ಗೊತ್ತು, ಗೌತಮ ಬುದ್ಧನ ವಿಷಯದಲ್ಲಿ ಅಂಗುಲಿಮಾಲ ಎಂಥ ರಾಕ್ಷಸ ಅವನು. ಅವನು ಎದುರುಗಡೆ ಸಿಕ್ಕಂಥ ವ್ಯಕ್ತಿಗಳನ್ನು ಕೊಂದು ಕೈ ಬೆರಳುಗಳನ್ನು ಕೊರಳಲ್ಲಿ ಮಾಲೆ ಹಾಕ್ಕೊಂಡು ಗಹಗಹಿಸಿನಂತಕ್ಕಂಥ ದುಷ್ಟ ರಾಕ್ಷಸ ಅಂಗುಲಿಮಾಲ. ಬುದ್ಧ ಕೇವಲ ಅವನ ಮಾತುಗಳಿಂದ, ಬುದ್ಧನ ಮಾತುಗಳಿಂದ ಅಂಗುಲಿಮಾಲೆ ಪರಿವರ್ತನೆಯಾಗಿ ಒಬ್ಬ ಒಳ್ಳೆ ಮನುಷ್ಯ ಆದವನು. ಅದು ಬೇಡ, ರಾಮಾಯಣ ಬರೆದಂಥ ವಾಲ್ಮೀಕಿ ಕಳ್ಳ, ಸಿಕ್ಕವ್ರನ್ನೆಲ್ಲ ದರೋಡೆ ಮಾಡಿಕೊಂಡು ಎಷ್ಟೋ ಜನಕ್ಕೆ ನೋವು ಕೊಟ್ಟವನು. ಅವನ ಕಥೆ ನಿಮಗೆಲ್ಲ ಗೊತ್ತಿರಬೇಕು. ಅವನು ಮುಂದೆ ನಾರದ ಕೇಳಿದಂಥ ಒಂದು ಪ್ರಶ್ನೆಗೆ, ಅಂದರೆ ನೀನು ಇಷ್ಟೆಲ್ಲ ಕೆಟ್ಟ ಕೆಲಸ ಮಾಡ್ತಿ, ಪಾಪ ಮಾಡ್ತಿ, ನಿನ್ನ ಪಾಪದಲ್ಲಿ ಯಾರಾದರೂ ಭಾಗಿಯಾಗ್ತಾರೆ, ನೀವು ಹೋಗಿ ಮನೆಯಲ್ಲಿ ಕೇಳಿವಾ ಅಂತಂದಾಗ ಆ ಒಂದು ವಿಷಯನ ಇಟ್ಕೊಂಡು ಮನೆಯಲ್ಲಿ ಅವನು ಚರ್ಚೆ ಮಾಡಿದಾಗ ಎಲ್ಲರಿಂದ ಉತ್ತರ ಬಂತು. ಅಂದರೆ ನೀನು ತಂದು ಹಾಕಿದಂಥ ಸಂಪತ್ತಿನಲ್ಲಿ ಪಾಲು ಬೇಡ್ತೀವಿ ಹೊರತಾಗಿ ನೀ ಮಾಡಿದಂಥ ಪಾಪದಲ್ಲಿ ನಾವು ಯಾರೂ ಭಾಗಿಯಾಗೋದಿಲ್ಲ ಅಂತಕ್ಕಂಥ ವಿಷಯ ಅವನಿಗೆ ಮನವರಿಕೆ ಆದಾಗ ಅವನು ಕಳ್ಳತನ ಮಾಡೋದನ್ನು ಬಿಟ್ಟ, ಜನರಿಗೆ ನೋವು ಕೊಡೋದನ್ನು ಬಿಟ್ಟ, ಮುಂದೆ ಅವನು ಒಂದು ರಾಮಾಯಣದಂಥ ಮಹಾಗ್ರಂಥವನ್ನೇ ಬರೆದು ಜಗತ್ತಿಗೆ ಬೆಳಕಾದ. ಅಂದರೆ ಅವನು ಮತ್ತೆ ಕೆಟ್ಟವನಿದ್ನಲ್ಲ, ಅಂಗುಲಿಮಾಲನು ಕೆಟ್ಟವನಿದ್ನಲ್ಲ. ಇದರಂಥ ಜಗತ್ತಿನಲ್ಲಿ ಸಾಕಷ್ಟು ಉದಾಹರಣೆಗಳದಾವ. ಕೆಟ್ಟವರು ತಮ್ಮ ಬದುಕನ್ನು ಪರಿವರ್ತನೆ ಮಾಡಿಕೊಂಡು ಇಡೀ ಸಮಾಜಕ್ಕೆ ಮಾದರಿಯಾದವರು. ಉದಾಹರಣೆ ಗಾಂಧೀಜಿ ಜೀವನದಲ್ಲೇ ತಗೊಳ್ರಿ ನೀವು. ಗಾಂಧೀಜಿ ತಿಳಿದೋ ತಿಳಿಲಾರದೋ ಅವನು ಎಷ್ಟೋ ಕೆಟ್ಟ ಕೆಲಸಗಳನ್ನು ಮಾಡಿದ್ದನ್ನು ಸ್ವತಃ ಒಪ್ಪಿಕೊಂಡು ತನ್ನ ಆತ್ಮಚರಿತ್ರೆಯಲ್ಲಿ ಬರೀತಾರೆ ಅವರು. ಗಾಂಧೀಜಿಯವರು ಮುಂದೆ ಅವರು ನಾನು ಇಂಥ ತಪ್ಪು ಮಾಡಿದೆ ಅಂತ ಪಶ್ಚಾತ್ತಾಪ ಪಟ್ಕೊಂಡು ಅದನ್ನೇ ಅವರು ತಮ್ಮ ಆತ್ಮಚರಿತ್ರೆಯ ಮೂಲಕ, ಅಂದ್ರೆ ಅವ್ರ ಜೀವನನೇ ಒಂದು ಸಂದೇಶ. ಅಂದರೆ ಈ ಥರ ಮಾಡೋದ್ರಿಂದ ಜೀವನ ಹಾಳಾಗುತ್ತೆ, ಒಳ್ಳೆಯದಾಗೋದಿಲ್ಲ, ಸಮಾಜ ಸುಧಾರಣೆ ಆಗೋದಿಲ್ಲ ಅಂತಕ್ಕಂಥ ಸಂದೇಶನ ಅವರ ಜೀವನ ತಾವು ಮಾಡಿದ ತಪ್ಪು ಮತ್ತು ಪರಿವರ್ತನೆಯ ರೀತಿ ಅದನ್ನೆಲ್ಲ ಹೇಳ್ಕೊಂಡು ಸಮಾಜ ಸುಧಾರಣೆ ಮಾಡಲಿಕ್ಕೆ ಅವರ ಜೀವನದೇ ಸಂದೇಶ. ಸರಿಗೆ ತಾವು ಪುಸ್ತಕಗಳನ್ನ ಪುಸ್ತಕ ಬರೀಬೇಕು ಅಂತಕ್ಕಂಥ ಪ್ರೇರಣೆ ಕೊಟ್ಟವರು ಯಾರು? ಒಂದು ಪಾಯಿಂಟ್ ಇಲ್ಲಿ ಬಿಟ್ಬಿಟ್ವಿ. ಈಗ ಮುಳ್ಳು ಚೆಲ್ಲಿದ ಹಾದಿಗೆ ಅಂತಕ್ಕಂಥ ಕಾನ್ಸೆಪ್ಟ್ ನಿಮಗೆ ಹೆಂಗೆ ಬಂತು ಅನ್ನೋದಕ್ಕೆ ನಾನು ಅದು ಬ್ರೇಕ್ ಆಗುತ್ತೆ. ಇಲ್ಲಾಂದರೆ ಈಗ ಅಂದರೆ ಮುಳ್ಳು ಚೆಲ್ಲಿದವರು ಅಂದರೆ ಕೆಟ್ಟವರು,
ನಮ್ಮ ಬದುಕಿಗೆ, ನಮ್ಮ ಬದುಕಿನ ಹಾದಿಗೆ ಮುಳ್ಳು ಚೆಲ್ಲಿದವರು ಅಂತಂದರೆ ಕೆಟ್ಟವರು ಅಂತ ನಾವು ಭಾವಿಸ್ತೀವಿ. ಅವ್ರ ಹಾದಿಗೆ ನಾವು ಹೂವು ಚೆಲ್ಲಬೇಕು ಅಂತಂದ್ರೆ ಅವರಿಗೂ ನಾವು ಒಳ್ಳೆಯದು ಬಯಸಬೇಕು. ಅವರು ಮೂಲತಃ ಕೆಟ್ಟವರಲ್ಲ, ಅವರನ್ನು ಸಾಧ್ಯ ಆದರೆ ಪರಿವರ್ತನೆ ಮಾಡಿದ್ರೆ ಅವರು ಒಳ್ಳೆಯವರಾಗ್ತಾರೆ, ಸಮಾಜಕ್ಕೆ ಒಂದು ಮಾದರಿ ಆಗ್ತಾರೆ ಅಂತಕ್ಕಂಥ ಒಂದು ಆಲೋಚನೆಯಿಂದ ಹೂವು ಚೆಲ್ಲಬೇಕು ಅಂತ ಹೇಳಿರೋದು. ಇಂಥ ಹಲವಾರು ವಿಷಯಗಳನ್ನು ನಾನು ನನ್ನ ಒಂದು ಹನಿಗವನಗಳಲ್ಲಿ, ವಚನಗಳಲ್ಲಿ, ಕವನಗಳಲ್ಲಿ ಹಿಡಿದಿಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಈ ಒಂದು ಮುಳ್ಳು ಚೆಲ್ಲಿನ ಹಾದಿಗೆ ಅಂತಕ್ಕಂಥ ಪುಸ್ತಕದಲ್ಲಿ ನಾನು ಎಷ್ಟು ಬರೆದೀನಿ ಅಂತಂದರೆ, ಬರೀ ಹುಡುಗಾಟದ್ದು ಒಂದೇ ಒಂದು ಪದ್ಯ ಇಲ್ಲ, ಒಂದೇ ಒಂದು ಚುಟುಕಿಲ್ಲ, ಒಂದೇ ಒಂದು ವಚನ ಇಲ್ಲ. ಎಲ್ಲ ಬದುಕಿನ ಮಹತ್ವವನ್ನು ಸಾರತಕ್ಕಂಥ, ಜೀವನ ಸಂದೇಶ, ಒಳ್ಳೆ ಜೀವನ ಸಂದೇಶ ಕೊಡ್ತಕ್ಕಂಥ ಬದುಕಿನ ಸಾರ್ಥಕತೆಯನ್ನು ವಿವರಿಸ್ತಕ್ಕಂಥ ಒಂದು ಬರವಣಿಗೆ ಇದರಲ್ಲಿ ತುಂಬಲಿಕ್ಕೆ ನನಗೆ ದಕ್ಕಿದ ರೀತಿಯಲ್ಲಿ ನಾನು ಪ್ರಯತ್ನ ಮಾಡಿದ್ದೀನಿ. ಇವತ್ತು ತಾವು ಕೇಳಿದ ಹಾಗೆ ಪುಸ್ತಕಗಳನ್ನ ಬರೆಯೋಕ್ಕೆ ಯಾವಾಗ ಪ್ರಾರಂಭ ಮಾಡಿದ್ರಿ, ಮತ್ತು ಯಾರ ಪ್ರಕಟಣೆಗೆ ನಮಗೆಲ್ಲ ಸಹಾಯ ಮಾಡಿದ್ದು, ಮತ್ತು ಪ್ರಕಟಣೆ ಮಾಡಬೇಕು ಅಂತಕ್ಕಂಥದ್ದು ಮನಸ್ಸಲ್ಲಿ ಬಂದಿತ್ತು ಹೇಗೆ? ಬರವಣಿಗೆ ಪ್ರಾರಂಭ ಅಂದರೆ ಕಾಲೇಜ್ ಜೀವನದ ಹಂತದಲ್ಲೇ ನಾನು ಬರಲಿಕ್ಕೆ ಶುರು ಮಾಡಿದ್ದೆ. ಅಷ್ಟೊಂದು ಪ್ರಬುದ್ಧತೆ ಇರಲಿಲ್ಲ. ಸುಮ್ಮನೆ ಉದಾಹರಣೆಗೆ ಒಂದು 4 ಸಲ 5 ಸಲ ಯಾರ್ದೋ ಓದಿದ್ದು ನೆನಪು ಮಾಡಿಕೊಂಡು ನಾವು ಈಗ ಬರಿಬೋದಲ್ಲ, ಇದರಲ್ಲಿ ಏನಿದೆ, ನಾವು ಕೂಡ ಆರಾಮಾಗಿ ಬರಿಬೋದಲ್ಲ ಅಂತ ಅನ್ನಿಸ್ಬಿಟ್ಟು ಬರಲಿಕ್ಕೆ ಚಾಲೂ ಮಾಡಿದಾಗ ಒಂದು ಹೊಸಪೇಟೆ ಕಾಲೇಜಿನವರು, ನಾನು ಕಾಲೇಜಿನಲ್ಲಿದ್ದಾಗ ಹೊಸಪೇಟೆ ಕಾಲೇಜಿನವರು ಒಂದು ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದರು, ಜಾಹೀರಾತು ಹಾಕಿದ್ರು. ಏನಂತಂದರೆ, ವಿದ್ಯಾರ್ಥಿಗಳು ತಮ್ಮ ಕವನಗಳನ್ನು ಈ ವಿಳಾಸಕ್ಕೆ ಕಳುಹಿಸಬಹುದು, ಆಯ್ಕೆಯಾದ ಕವನಗಳು ನಮ್ಮ ಕಾಲೇಜಿನ ಸ್ಮರಣ ಸಂಚಿಕೆಯಲ್ಲಿ ಪ್ರಕಟಿಸಲಾಗುತ್ತದೆ ಅಂತ ಕೊಟ್ಟಿದ್ದರು. ಬರಿತಕ್ಕಂಥ ಒಂದು ತುಡಿತ ಇತ್ತಲ್ಲ, ಆ ಒಂದು ಅವಕಾಶನ ಯಾಕೆ ಸದುಪಯೋಗ ಮಾಡ್ಕೊಳ್ಬಾರದು ಅಂತ ತಿಳ್ಕೊಂಡು ನಾನು ಇದರ ರಾಜಕಾರಣಿಗಳ ಬಗ್ಗೆ ಒಂದು ಚುಟುಕನ್ನು ಬರೋದು ಆ ಕಾಲೇಜಿಗೆ ಕಳಿಸಿದೆ. ಅದು ಕೆಲವೇ ದಿವಸದಲ್ಲೇ ಆ ಪುಸ್ತಕದಲ್ಲಿ ಪ್ರಿಂಟ್ ಆಗಿ ಬಂತು. ಅಲ್ಲಿವರೆಗೆ ಬರೆದಿರತಕ್ಕಂಥ ಕವನ ಯಾವುದೇ ನನ್ನ ಬರವಣಿಗೆ ಕೇವಲ ನನ್ನ ನೋಟ್ಬುಕ್ನಲ್ಲಿ ಮಾತ್ರ ಇತ್ತು. ಯಾವಾಗದ ಒಂದು ಚಿಕ್ಕ ಒಂದು ಪುಸ್ತಕದಲ್ಲಿ ಕೇವಲ ಒಂದು 5-6 ಸಾಲಿನ ಹನಿಗವನ್ನು ಪ್ರಿಂಟ್ ಆಗಿ ಬಂದಾಗ ನಾನು ಕೂಡ ಬರಿಬೋದು ಅಂತಕ್ಕಂಥ ಪ್ರೇರಣೆ ಸಿಕ್ತು. ಮೊಟ್ಟ ಮೊದಲನೇ ಪ್ರೇರಣೆ ಸಿಕ್ಕಿದ್ದು ಕಾಲೇಜ್ ಜೀವನದಲ್ಲಿ, ಅದು ಹೊಸಪೇಟ್ನವರು ಒಂದು ಪ್ರಕಟಣೆ ಮಾಡಿದಂಥ ಪುಸ್ತಕದಿಂದ. ಅದರ ನಂತರ ನಾವು ಅವಾಗವಾಗ ಏನಂದರೆ, ನಾವು ಇಲ್ಲಿ ಚಿತ್ತಾಪುರ ತಾಲೂಕಿನ ನಾಲ್ವಾರ ಅಂತ ಗೊತ್ತು, ನಾಲ್ವಾರ ಕೋರಿಸಿದ್ದೇಶ್ವರ ಸಂಸ್ಥಾನ ಮಠ, ಅಲ್ಲಿ ನಡೀತಕ್ಕಂಥ ಶಿವಾನುಭವ, ತಿಂಗಳಿಗೊಮ್ಮೆ ನಡೀತಕ್ಕಂಥ ಶಿವಾನುಭವ ಚಿಂತನಗೋಷ್ಠಿಯಲ್ಲಿ ಭಾಗವಹಿಸ್ತಿದ್ದೆ ನಾನು. ನನಗಲ್ಲಿ ಇಷ್ಟ ಆಗಿರತಕ್ಕಂಥ ಒಂದು ಮುಖ್ಯ ವಿಷಯ ಏನಂದರೆ, ನಾಲ್ವಾರದ ಕೋರಿಸಿದ್ದೇಶ್ವರ ಸಂಸ್ಥಾನ ಮಠದ ಪೀಠಾಧಿಪತಿಗಳಾದಂಥ ಪರಮ ಪೂಜ್ಯ ತೋಟೇಂದ್ರ ಮಹಾಸ್ವಾಮಿಗಳು ಅವರ ಸಾನ್ನಿಧ್ಯದಲ್ಲಿ ನಡೀತಕ್ಕಂಥ ಚಿಂತನಗೋಷ್ಠಿ ಇಷ್ಟೊಂದು ಅದ್ಭುತವಾಗಿರುತ್ತಿತ್ತು, ನನ್ನ ಮೇಲೆ ತುಂಬ ಪರಿಣಾಮ ಬೀರಿತು. ಆ ಚಿಂತನಗೋಷ್ಠಿಯಲ್ಲಿ ಇಂಥ ನಾವು ನಮ್ಮ ಜೀವನದಲ್ಲಿ ನಾವು ನೋಡ್ತೀವೇ ಇಲ್ಲ ಅಂತಕ್ಕಂಥ ಸಂಗೀತಗಾರರು, ಕಲಾವಿದರು, ಒಳ್ಳೊಳ್ಳೆ ಸಾಹಿತಿಗಳು ಅದರಲ್ಲೆಲ್ಲ ಭಾಗವಹಿಸ್ತಿದ್ರು. ಅವರು ಮಾಡತಕ್ಕಂಥ ಭಾಷಣ, ಅವರು ಹೇಳಿದಂಥ ನುಡಿ ಮುತ್ತುಗಳು ನನ್ನ ಜೀವನನೇ ಬದಲಿಸಿದವು ಅಂತ ನಾನು ಹೇಳ್ಬೋದು. ಅದರಲ್ಲಿ ನಿಮ್ಮ ನೆಚ್ಚಿನ ಸಾಹಿತ್ಯಗಾರರು ಮತ್ತು ಯಾರನ್ನ ಹೆಚ್ಚು ತಮಗೆ? ಈಗ ಸಾಮಾನ್ಯವಾಗಿ ನಮ್ಮ ನೆಚ್ಚಿನ ಬರಹಗಾರರು ಅಥವಾ ನಮ್ಮ ಮೇಲೆ ಹೆಚ್ಚಿನ ಪ್ರಭಾವ ಬೀರಿದಂಥ ಸಾಹಿತ್ಯಗಳು, ಕವಿಗಳು ಅಂತ ಕೇಳಿದಾಗ ಮೊಟ್ಟ ಮೊದಲಿಗೆ ಕೇಳಿ ಬರೋದು ಭಾಳ ಜನ ಇಷ್ಟಪಡ್ತಾರೆ. ಅದರಲ್ಲಿ ನಾನು ಒಬ್ಬ ಕುವೆಂಪು. ಅದರ ನಂತರ ಬೇಂದ್ರೆ. ಕುವೆಂಪು ನನಗೆ ಯಾಕೆ ಭಾಳ ಇಷ್ಟ ಅಂತಂದರೆ, ಅವರು ಬರೆದಂಥ ಕವನಗಳಲ್ಲಿ ಬಳಸಿದ ಪದಪುಂಜಗಳೇನದಾವಲ್ಲ, ಇಷ್ಟೊಂದು ವರ್ಣಿಸಲಿಕ್ಕೆ ಆಗೋದಿಲ್ಲ. ಅಂಥ ಒಂದು ಸಾಹಿತ್ಯ ಇವತ್ತಿನ ದಿನಗಳಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಪದಗಳ ಬಿಗಿಬತ್ತ, ಒಳ್ಳೆ ಸಾಹಿತ್ಯ, ರಸಋಷಿ ಅಂತ ಕರೆದ್ರೆ ಅವ್ರಿಗೆ ನಿಜವಾಗಲು. ಇವನ್ನ ಹೆಂಗಂದ್ರೆ, ನಮ್ಮ ಟೆಕ್ಸ್ಟ್ಗಳಲ್ಲಿ ಅಂದರೆ ಪಠ್ಯಪುಸ್ತಕಗಳಲ್ಲಿ ಕುವೆಂಪು ಅವರ ಪದ್ಯಗಳನ್ನು
ಅದು ಪದ್ಯ ಯಾವುದೇ ಥರ ಇರಲಿ ನಾವು ನಮ್ಮದೇ ಆದಂಥ ದಾಟಿಯಲ್ಲಿ ಹಾಕ್ಕೊಂಡು ಹಾಡ್ಲಿಕ್ಕೆ ಚಾಲೂ ಮಾಡ್ಬಿಡ್ತೀವಿ. ಅಂದ್ರೆ ಅಷ್ಟು ಇಷ್ಟಪಡ್ತಿದ್ದೆ ನಾನು. ಹೀಗಾಗಿ ಒಂಥರ ಅವರಿಂದ ಒಳ್ಳೆ ಪ್ರೇರಣೆ ಸಿಕ್ತು. ಬರ್ತಾ ಬರ್ತಾ ಸಾಕಷ್ಟು ಜನರು ಬೇಂದ್ರೆ ಆಗಿರ್ಬೋದು, ಮತ್ತು ಈಗ ನಮ್ಮ ಲೋಕಲ್ ಹೇಳ್ಬೇಕಂದ್ರೆ ನಮ್ಮ ಸಗರನಟ್ಟವ್ರು ನಾವು, ಅಲ್ಲಿ ಗುರುಬಸಯ್ಯ ಅಮ್ಮಾಪುರ ಹತ್ರ, ಲಿಂಗಣ್ಣ ಸತ್ಯಂಪೇಟೆ, ಮತ್ತು ತನ ತಿಮ್ಮಾಪುರ ಅಂತ ಉರ್ದು ಕವಿಗಳಿದ್ದರು. ನಾನು ಸಾಕಷ್ಟು ಸಣ್ಣ ಪುಟ್ಟ ಕಾರ್ಯಕ್ರಮಗಳೆಲ್ಲ ಭಾಗವಹಿಸಿದಾಗ ಅವರು ತುಂಬಾ ಪ್ರಭಾವ ಬೀರಿದಂತ ಹೇಳ್ಬೋದು. ಮತ್ತು ಇಲ್ಲಿ ನಮ್ಮ ಈ ಒಂದು 8-10 ವರ್ಷಗಳಲ್ಲಿ